ಹಾಯ್ ಫ್ರೆಂಡ್ಸ್, ಇದು ಈಗ ನೋಡ್ತಾ ಇರೋ ಜಾತ್ರೆ ಸಿದ್ಧಗಂಗಾ ಜಾತ್ರೆ ಇದು. ಸೊ ಈಗ ಎಲ್ಲ ಎತ್ತುಗಳ್ದು ಕರುಗಳ್ದೆಲ್ಲ ವೀಡಿಯೋ ಮಾಡ್ತೀನಿ. ಸೊ ವೀಡಿಯೋ ಕೊನೆವರೆಗೂ ನೋಡಿ. ಹಾಗೆ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ದೊಡ್ಡ ದೊಡ್ಡ ಎತ್ತೆಲ್ಲ ಬಂದಿದ್ದಾವೆ, ಅದ್ರದ್ದು ವೀಡಿಯೋ ಹಾಕಿರ್ತೀನಿ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ. ಸೊ ಈಗ ನೋಡ್ತಾ ಇರೋ ಇವು ಕರುಗಳಿವು, ಓರಿ ಕರು. ಹಾಂ, ನಿಮ್ಮ ಹೆಸರು? ಬಸವರಾಜು. ನಿಮ್ಮ ಊರು ಯಾವುದು? ತಾಳ್ವಾಡಿ. ಅಂದರೆ ಇವು ಜೊತೆನೇ ಇವು ಕರುಗಳು 120. ಇದು ಕೂಡ ಒಂಟಿ, ಅದು ಒಂಟಿ. ಇದು ಎಷ್ಟೆಲ್ಲಾಗಿದೆ ಅಣ್ಣ ಇದು? ಇನ್ನೂ ಅಲ್ಲ, 15 ತಿಂಗಳು. ಇದು ಒಂದು ವರ್ಷದ ಮೇಲೆ 2 ತಿಂಗಳು. ಸೊ ಇಲ್ಲಿ ವ್ಯಾಪಾರಕ್ಕೆ ಬಂದಿದ್ದೀರಾ? ಏನು ಹೇಳ್ತಿದ್ದೀರಾ ಬೆಲೆ ಇದಕ್ಕೆ? 1,05,00,000. ಸುಳಿ ಎಲ್ಲ ಕರೆಕ್ಟಾಗಿದೆ. ಇದೆ ಎಷ್ಟು ಹೇಳ್ತೀರಾ ಇದು? 90,000. ಇವು ಬಿತ್ತನೆವರೆಗೆ ಅಥವಾ ಎತ್ತುಕೊಳ್ಳೋದಾಗುತ್ತೆ? ಯಾವ ಕಾರ ಮಾಡ್ಬೋದು, ಬಿತ್ತನೆವರೆಗೆ ಮಾಡ್ಬೋದು. ಯಾವ್ದು ಬೇದ ಅವ್ರಿಗೆ ಯಾವ್ದು ಬೇಕು ಅಂತಾರೆ ಅದು ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವು ಎಲ್ಲ ಎತ್ತುಗಳಿವು. ಇವೆಲ್ಲ ಕೆಲಸಕ್ಕೆ ಎತ್ತಿವು. ಶೋಕಿಗೆ ಅಂದರೆ ತುಂಬ ಬೆಳವಣಿಗೆ ಇಲ್ವಲ್ಲ, ಸೊ ಹಾಗಾಗಿ ಇವು ಕೆಲಸಕ್ಕೆ ಎತ್ತಿವು. ಇವು ಕೆಲಸ ಎತ್ತು. ಹಾಗೆ ಇವ್ರ ಪಕ್ಕದಲ್ಲಿರೋವು ಕೂಡ ಕೆಲಸ ಎತ್ತೆ ನೋಡ್ಬೋದು. ಈ ಜಾತ್ರೆಲ್ಲೂ ಕೂಡ ಸೇಮ್ ಮುಡುಕ್ತಿರೋ ಥರನೇ ಎತ್ತುಗಳು ಜಾಸ್ತಿ ಬರ್ತವೆ. ಕೆಲಸದ ಎತ್ತು ಬರ್ತವೆ, ಶೋಕಿ ಎತ್ತು ಕೂಡ ಬರ್ತವೆ. ನೋಡ್ಬೋದು, ಇವು ಅಲ್ಲಾಗದೇ ಇರೋ ಕರುಗಳಿವು. ಸೊ ಯಾರಾದರೂ ಸಿದ್ಧಗಂಗಾ ಜಾತ್ರೆ ನೋಡೋಕೆ ಬರೋಕ್ಕಾಗದೇ ಇರೋರು ವಿಡಿಯೋ ಮುಖಾಂತರ ನೋಡ್ಬೋದು. ಇವೆಲ್ಲ ಕರುಗಳು ತುಂಬ ಮೇಯಿಸ್ಬೇಕು ಇವನ್ನ ಕರೆಕ್ಟಾಗಿ. ಕೆಟ್ಟಿದ್ದಾವೆಲ್ಲ ಇವು, ಅದಕ್ಕೆ ಇವು ಬಣ್ಣ ಕೆಟ್ಟಿರೋದು. ಸೊ ಚೆನ್ನಾಗಿ ಮೇಯಿಸಿದ್ರೆ ಒಳ್ಳೆ ಕಲರ್ ಬರ್ತವೆ ಇವು. ನೋಡ್ಬೋದು, ಇವು ಕೂಡ ಎತ್ತುಗಳು. ಇವು ಎಲ್ಲ ಕೆಲಸದ ಎತ್ತಿವು. ನೋಡ್ಬೋದು, ಇವು ತುಂಬ ಚೆನ್ನಾಗಿದ್ದಾವೆ. ಇವು ಶೋಕಿಗೂ ಹೋಗ್ತವೆ, ಹಾಗೆ ಇವು ಶೋಕಿಗೂ ಹೋಗ್ತವೆ, ಹಾಗೆ ಕೆಲಸಕ್ಕೂ ಹೋಗ್ತವೆ. ಇವು ಇನ್ನೂ ಹಾಲಲ್ಲಿ ಕರೆ ಇವು. ನೋಡ್ಬೋದು, ತುಂಬ ಕೂಟನ್ನು ಚೆನ್ನಾಗಿ ಬಿದ್ದಿದ್ದಾವೆ ಇವು. ಇವು ಕೂಡ ಅಲ್ಲಾಗದೇ ಇರೋ ಕರುಗಳು ಇವು. ಇವು ಕೂಡ ಓರಿ ಕರುಗಳು. ಇವನು ಈ ಜಾತ್ರೆಲ್ಲೂ ಅಷ್ಟೇ ತುಂಬ ಓರಿ ಕರುಗಳು ಅಥವಾ ಗಂಡು ಎತ್ತುಗಳೇ ಜಾಸ್ತಿ ಬರೋದಿಲ್ಲ. ಹಾಗೆ ಇವು ನೋಡ್ಬೋದು, ಇವು ಕೆಲಸದ ಎತ್ತೆ. ಶೋಕಿಗೂ ಹೋಗ್ತವೆ, ಬಟ್ ಬಣ್ಣ ಕೆಟ್ಟಿದ್ದಾವೆ. ಕೆಲಸಕ್ಕೂ ಹೋಗ್ತವೆ, ಶೋಕಿಗೂ ಹೋಗ್ತವೆ ಇವು. ಇವ್ಯಾವ ರ್ಯಾಶ್ ಎತ್ತಿವು. ಇವು ಕೆಲಸದ ಎತ್ತಿವು. ನೋಡೋದು ಫ್ರೆಂಡ್ಸ್, ಇಲ್ಲಿ ಅಲ್ಲಾಗದೇ ಇರೋ ಕರುಗಳು ಅಂದರೆ ತುಂಬ ಸಿಗ್ತವೆ ಇವು. ನೋಡ್ಬೋದು, ಒಳ್ಳೆ ಜಾತಿ ಕರುಗಳು ಇವೆಲ್ಲ. ಚೆನ್ನಾಗಿ ಸಾಕಿದ್ರೆ ಚಪ್ರದ ಎತ್ತು ಆಯ್ತವೆ ಇವು. ಇವು ಕೂಡ ಪೇರ್ ಇವು.
ನೋಡಿ ಸ್ನೇಹಿತರೆ, ಇವಕ್ಕೆ 68,000 ಹೇಳ್ತವ್ರೆ. ನೋಡ್ಬೋದು ಇವೆಲ್ಲ ಬಣ್ಣ ಕೆಟ್ಟಿದ್ದಾವೆ, ಸ್ವಲ್ಪ ಬಣ್ಣ ಬರೆಸ್ಬೇಕಷ್ಟೇ ಇವು. ಹಾಗೆ ಇವು ನೋಡ್ಬೋದು, ಇವು ಚಪ್ರದ ಎತ್ತಾ ಇದ್ದಾವೆ. ಇವು ತುಂಬ ಒಳ್ಳೆ ಜಾತಿಲಿದ್ದಾವೆ. ನೋಡ್ಬೋದು, ಇವು ಕೂಡ ಅಲ್ಲಾಗದೇ ಇರೋ ಕರುಗಳಿವು. ಇನ್ನೂ ಗಿಡ ಮಾಡಿಸಿಲ್ಲ. ಕಸಿ ಮಾಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬೆಳೀತವೆ, ತುಂಬ ಒಳ್ಳೆ ಗ್ರೋತ್ ಇದ್ದಾವೆ. ಮುಂದೆ ಚಪ್ರದ ಎತ್ತಾಗಬೇಕು ಆಗ್ಬೋದು ಇವು, ಯಾಕೆಂದರೆ ತುಂಬ ಒಳ್ಳೆ ಜಾತಿಲಿದ್ದಾವೆ. ಆದ್ದರಿಂದ ಇವು ಕೆಲಸದಿರ್ತೀವಿ. ಏನಂತ ಗೊತ್ತೇ ನಾನು ಎತ್ತವೆ ಹೊಡ್ಕೊಂಡು ಬರೀತಾನೆ ಯಾರು ನೋಡ್ತಾರೆ ಪಾಪ ನಮ್ಗೆ ಗುಣ ಇಲ್ಲ. ನೋಡ್ಬೋದು ಸ್ನೇಹಿತರೆ, ಇವು ಕೂಡ ಕೆಲಸದೆತ್ತಿವು. ಎಲ್ಲ ಒಳ್ಳೆ ಸೈಜ್ ಇದ್ದಾವೆ. ಯಾರು ಕಬ್ಬಡಿಯವರು ಇಂಥವ್ರು ಇವೆಲ್ಲ ಸರಿ. ಇವು ಎಷ್ಟು 3 ಟನ್ ಹಾಕಿದ್ರು ಎಳಿತಾವೆ ಚೆನ್ನಾಗಿ. ನೋಡುವ ಸ್ನೇಹಿತರೆ, ಈ ಮಾಳ ಪೂರ್ತಿ ಎಲ್ಲ ದನ ಸೇರಿರೋವು, ಬೇರೆ ಕಡೆ ಎಲ್ಲೂ ಇಲ್ಲ. ನೋಡ್ಬೋದು ಈ ಮಾಳ ಪೂರ್ತಿ. ತುಂಬ ದನ ಸೇರಿದಾವೆ ಈ ಸಲ ಸಿದ್ಧಗಂಗಾ ಜಾತ್ರೆಗೆ. ಒಳ್ಳೊಳ್ಳೆ ದೊಡ್ಡ ಎತ್ತುಗಳು ತುಂಬ ಸೇರಿದ್ದಾವೆ. ಸೊ ಎಲ್ಲ ವೀಡಿಯೋಗಳನ್ನೂ ಮಾಡಿರ್ತೀನಿ. ಸೊ ವೀಡಿಯೋ ನೋಡಿಲ್ಲ ಅನ್ನೋರು ನನ್ನ ಚಾನಲ್ ಹೋಗಿ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.